ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ನಾವು 2019 ಆ್ಯನ್ಯುವಲ್ ಎಕ್ಸಾಮಿನ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಈ ಒಂದು ವಿಡಿಯೋ ಪಾರ್ಟ್ ವೈಸಲ್ಲಿ ಡಿವೈಡ್ ಆಗುತ್ತೆ. ಈ ಒಂದು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದು ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಿಮಗೆ 100% ಸಿಲೆಬಸ್ ಇರೋದ್ರಿಂದ ನೀವು ಪ್ರೀವಿಯಸ್ ಒಂದು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಈ ಒಂದು ಸೀರೀಸ್ ಇನ್ಮೇಲೆ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಸೊ ನಾನೀಗ ಫಸ್ಟ್ ತೊಗೊಂಡಿರೋದು 2019 ಆ್ಯನ್ಯುವಲ್ ಎಕ್ಸಾಮ್ನ ಪೇಪರ್. ಸೊ ನೋಡಿ, ಇಲ್ಲಿ ಸೆಕ್ಷನ್ ಎಲ್ಲಿ ಯಾವ್ಯಾವ ಕ್ವಶನನ್ನು ಕೇಳಿದ್ರು ಅಂತ ಹೇಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಒಂದು ವಿಡಿಯೋ ಪಾರ್ಟ್ ವೈಸಲ್ಲಿ ಡಿವೈಡ್ ಆಗುತ್ತೆ. ಬಿಕಾಸ್ ಇದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸಾಲ್ವ್ ಮಾಡಬೇಕಾಗತ್ತೆ, ವಿಡಿಯೋ ಲೆಂದಿ ಆಗುತ್ತೆ. ಹಾಗಾಗಿ ವಿಡಿಯೋ ಪಾರ್ಟ್ ವೈಸಲ್ಲಿ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಸೆಕ್ಷನ್ ಎ ನೋಡಿ, 1 ಮಾರ್ಕ್ಸ್ ಕ್ವಶನ್ಗಳು ಯಾವ್ಯಾವ ಥರ ಕೇಳಿದ್ರು ಅಂತ ಹೇಳಿ. ಮೊದಲನೇದಾಗಿ, ಅಕೌಂಟಿಂಗ್ ಈಸ್ ಎ ಲ್ಯಾಂಗ್ವೇಜ್ ಆಫ್ ಡ್ಯಾಶ್. ಇದಕ್ಕೆ ಆನ್ಸರ್ ಏನಾಗುತ್ತೆ? ಬಿಸ್ನೆಸ್. ಅಕೌಂಟಿಂಗ್ ಈಸ್ ಎ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್. ನೆಕ್ಸ್ಟು, ಎಕ್ಸ್ಪಾಂಡ್ IAS. IAS ಅಂತ ಅಂದರೆ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ನೆಕ್ಸ್ಟ್ ನಂಬರ್ 3 ನೋಡಿ, ದ ಬುಕ್ ಇನ್ ವಿಚ್ ಆಲ್ ಅಕೌಂಟ್ಸ್ ಆರ್ ಮೇಂಟೈನ್ಡ್ ಈಸ್ ನೌನ್ ಆ್ಯಸ್ ಡ್ಯಾಶ್. ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ: ಕ್ಯಾಶ್ ಬುಕ್, ಜರ್ನಲ್, ಪರ್ಚೇಸ್ ಬುಕ್, ಲೆಡ್ಜರ್. ಸೊ ಏನು ಹೇಳ್ತಾ ಇದ್ದಾರೆ, ಕ್ವಶನ್ ಕರೆಕ್ಟಾಗಿ ಓದ್ಕೊಳ್ಳಿ. ಏನು ಹೇಳಿದ್ದಾರೆ? ದ ಬುಕ್ ಇನ್ ವಿಚ್ ಆಲ್ ಅಕೌಂಟ್ಸ್ ಆರ್ ಮೇಂಟೈನ್ಡ್. ಎಲ್ಲ ಅಕೌಂಟ್ಸನ್ನು ನಾವು ಎಲ್ಲಿ ಮೇಂಟೈನ್ ಮಾಡ್ತೀವಿ? ಲೆಡ್ಜರಲ್ಲಿ ತಾನೆ. ಹಾಗಾಗಿ ಆನ್ಸರ್ ಲೆಡ್ಜರ್ ಆಗುತ್ತೆ. ನೆಕ್ಸ್ಟು 4th ಒನ್, ಸೇಲ್ ಬುಕ್ ಈಸ್ ರೆಕಾರ್ಡ್ ಆಲ್ ಕ್ಯಾಶ್ ಸೇಲ್. ಕ್ಯಾಶ್ ಸೇಲ್ ಆಗಿರೋ ಟ್ರಾನ್ಸಾಕ್ಷನ್ಗಳನ್ನು ನಾವು ಸೇಲ್ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತೀವಾ? ಒಂದ್ಸಲ ನೆನಪು ಮಾಡ್ಕೊಳ್ಳಿ, ಸಬ್ಸಿಡರಿ ಬುಕ್ಕನ್ನು. ಹೌದಾ? ಸಬ್ಸಿಡರಿ ಬುಕ್ಕಲ್ಲಿ ಪರ್ಚೇಸ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್, ಜರ್ನಲ್ ಪ್ರಾಪರ್ ಪ್ರಿಪೇರ್ ಮಾಡ್ತೀವಿ. ಅದ್ರ ಜೊತೆಗೆ ಕ್ಯಾಶ್ ಬುಕ್ಕನ್ನು ಸಪ್ರೇಟಾಗಿ ಪ್ರಿಪೇರ್ ಮಾಡ್ತೀವಿ. ಹೌದಾ? ಕ್ಯಾಶ್ ಬುಕ್ಕಲ್ಲಿ ಪೆಟಿ ಕ್ಯಾಶ್ ಬುಕ್ ಅಂತ ಬರುತ್ತೆ, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಬರುತ್ತೆ, ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಒಂದು ಟಾಪಿಕನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿರಬೇಕು. ಏನು ಅಂತ ಅಂದರೆ, ಯಾವುದೇ ರೀತಿ ಕ್ಯಾಶ್ ಟ್ರಾನ್ಸಾಕ್ಷನ್ ಇದ್ದರೆ ನಾವು ಅದನ್ನ ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಕ್ಯಾಶ್ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತೀವಿ. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇದ್ದರೆ ನಾವು ಅದನ್ನ ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಅದು ಯಾವ ಒಂದು ನೇಚರ್ ಇದೆ ಅದರ ಬೇಸ್ ಮೇಲೆ, ಪರ್ಚೇಸು, ಸೇಲು, ಪರ್ಚೇಸ್ ರಿಟರ್ನು, ಸೇಲ್ಸ್ ರಿಟರ್ನು, ಅದನ್ನು ನೋಡಿಕೊಂಡು ನಾವು ರೆಕಾರ್ಡ್ ಮಾಡುವಂಥದ್ದು. ಸೊ ಇಲ್ಲಿ ಕ್ವಶನಲ್ಲಿ ಏನು ಕೇಳ್ತಾ ಇದ್ದಾರೆ? ಸೇಲ್ಸ್ ಬುಕ್ ರೆಕಾರ್ಡ್ಸ್ ಆಲ್ ಕ್ಯಾಶ್ ಸೇಲ್. ಕ್ಯಾಶ್ ಸೇಲ್ ನಾವು ರೆಕಾರ್ಡ್ ಮಾಡೋದೇ ಇಲ್ಲ. ನಾವಿಲ್ಲಿ ರೆಕಾರ್ಡ್ ಮಾಡೋದು ಯಾವುದಾಗಿರುತ್ತೆ? ಕ್ರೆಡಿಟ್ ಟ್ರಾನ್ಸಾಕ್ಷನ್. ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ಏನಾಗಿದೆ? ತಪ್ಪಾಗಿದೆ. ಸೊ ಫಾಲ್ಸ್. ಸೊ ಇಲ್ಲಿ ಏನಿರಬೇಕಿತ್ತು? ಹಾಗಿದ್ರೆ ಆನ್ಸರ್ ಏನಿರಬೇಕಿತ್ತು? ಸೇಲ್ಸ್ ಬುಕ್ ರೆಕಾರ್ಡ್ ಆಲ್ ಕ್ರೆಡಿಟ್ ಸೇಲ್ ಟ್ರಾನ್ಸಾಕ್ಷನ್ ಅಂತ ಇದ್ದರೆ ಸರಿಯಾಗಿರ್ತಿತ್ತು ಅಲ್ವಾ? ನೆಕ್ಸ್ಟ್ ನೋಡಿ, ಸ್ಟೇಟ್ ಒನ್ ಆಬ್ಜೆಕ್ಟಿವ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಸೊ ಟ್ರಯಲ್ ಬ್ಯಾಲೆನ್ಸ್ ಅಂತ ಅಂದರೆ ಮೇಯ್ನಾಗಿ ಇಲ್ಲಿ ಎರರನ್ನು ರೆಕ್ಟಿಫೈ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುವಂಥದ್ದು. ಸೊ ಹಾಗಾಗಿ ನೀವಿಲ್ಲಿ ಆನ್ಸರ್ನ ಬರಿಬೋದು, ಟು ಹೆಲ್ಪ್ಸ್ ಟು ಲೊಕೇಟಿಂಗ್ ಎರರ್ಸ್. ನೆಕ್ಸ್ಟ್ 6th ಒನ್ ನೋಡಿ, ದೆರ್ ಆರ್ ಡ್ಯಾಶ್ ಪಾರ್ಟೀಸ್ ಇನ್ ಎ ಪ್ರೊಮಿಸರಿ ನೋಟ್. ಸೊ ಇದು ನಿಮಗೆ ಬಿಲ್ ಆಫ್ ಎಕ್ಸ್ಚೇಂಜ್ ಅನ್ನೋ ಚಾಪ್ಟ್ರಲ್ಲಿ ಬರುತ್ತೆ. ಸೊ ಆನ್ಸರ್ ಏನೋದಕ್ಕೆ? 2 ಪಾರ್ಟೀಸ್, 2 ಜನ ಇರ್ತಾರೆ. ನೆಕ್ಸ್ಟು, ದ ಬ್ಯಾಲೆನ್ಸ್ ಶೀಟ್ ಡಿಸ್ಕ್ಲೋಸಸ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಎ ಬಿಸ್ನೆಸ್. ಸ್ಟೇಟ್ ಟ್ರೂ ಆರ್ ಫಾಲ್ಸ್. ಈ ಸ್ಟೇಟ್ಮೆಂಟ್ ಸರಿಯಾಗಿದೆ, ಟ್ರೂ. ನಾವು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋದು ಯಾಕೆ? ಫೈನಾನ್ಷಿಯಲ್ ಪೊಸಿಷನ್ನ ಕಂಡು ಹಿಡಿಯೋದಿಕ್ಕೆ. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ನೆಕ್ಸ್ಟ್ ನೋಡಿ, 8ನೇದು, ಕ್ರೆಡಿಟ್ ಸೇಲ್ ಡ್ಯೂರಿಂಗ್ ದ ಇಯರ್ ಇಸ್ ಅಸರ್ಟೈನ್ಡ್ ಬೈ ಪ್ರಿಪೇರಿಂಗ್ ಅಂತ ಹೇಳ್ತಾ ಇದ್ದಾರೆ. ಇದು ನಿಮಗೆ ಬರುವಂಥದ್ದು ಇನ್ಕಂಪ್ಲೀಟ್ ರೆಕಾರ್ಡ್ ಅನ್ನೋ ಚಾಪ್ಟರಿಂದ. ಸೊ ಏನೇನು ಕೊಟ್ಟಿದ್ದಾರೆ ನೋಡಿ, ಸ್ಟೇಟ್ಮೆಂಟ್ ಆಫ್ ಅಫೇರ್, ಕ್ಯಾಶ್ ಬುಕ್, ಟೋಟಲ್ ಡೆಟಾರ್ಸ್ ಅಕೌಂಟ್, ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಟೋಟಲ್ ಡೆಟಾರ್ಸ್ ಅಕೌಂಟ್. ಕ್ರೆಡಿಟ್ ಸೇಲ್ ಅಂತ ಬಂದರೆ ಏನಾಗುತ್ತದು? ಟೋಟಲ್ ಡೆಟಾರ್ಸ್ ಅಕೌಂಟ್ ಅಂತ ಆಗುತ್ತೆ. ನೆಕ್ಸ್ಟು 9ನೇದು, ಮೆನ್ಷನ್ ಎನಿ ಒನ್ ಎಲಿಮೆಂಟ್ ಆಫ್ ಕಂಪ್ಯೂಟರ್. ಸೊ ಇಲ್ಲಿ ನೀವು ಯಾವುದನ್ನು ಬೇಕಿದ್ರೂ ರೆಕಾರ್ಡ್ ಮಾಡ್ಕೋಬೋದು. ನಾನಿಲ್ಲಿ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಅಂತ ಹೇಳಿ ತೊಗೋತೇನೆ, ಹಾರ್ಡ್ವೇರ್ ಆರ್ ಸಾಫ್ಟ್ವೇರ್. ನೆಕ್ಸ್ಟು 10ನೇದು, ಸ್ಟೇಟ್ ಎನಿ ಒನ್ ಅಕೌಂಟಿಂಗ್ ಪ್ಯಾಕೇಜ್. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ರೆಡಿ ಟು ಯೂಸ್ ಅಂತೇಳಿ ತೊಗೊಳ್ಬೋದು ನೀವು. ಯಾವುದಾದ್ರೂ ಒಂದನ್ನು ಕೇಳಿರ್ತಾರೆ, ಸೊ 1 ಪಾಯಿಂಟಲ್ಲಿ ಅಥವಾ 1 ಸೆಂಟೆನ್ಸಲ್ಲಿ ಉತ್ತರ ಕೊಟ್ಟರೆ ಸಾಕಾಗಿರುತ್ತೆ. ನೆಕ್ಸ್ಟ್ ಸೆಕ್ಷನ್ ಬಿ ಅನ್ನು ನೋಡ್ತಾ ಹೋಗೋಣ. ಅದು ಕೂಡ ಥಿಯರಿ ಪಾರ್ಟ್ ಆಗಿದೆ. ಸೆಕ್ಷನ್ ಬಿ ಏನಿದೆ, ಇದು ನಿಮಗೆ 2 ಮಾರ್ಕ್ಸ್ಗೆ ಕೇಳ್ತಾರೆ ಇಲ್ಲಿ ಕ್ವಶನ್ಸ್ಗಳನ್ನು. ಸೊ ಫಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಕ್ಯಾಪಿಟಲ್. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಮನಿ ಆರ್ ಮನೀಸ್ ವರ್ತ್ ಇನ್ವೆಸ್ಟೆಡ್ ಬೈ ದ ಓನರ್ ಆರ್ ದ ಪ್ರೊಪ್ರೈಟರ್ ಇನ್ ಟು ದ ಬಿಸ್ನೆಸ್. ಸೊ ಬಿಸ್ನೆಸ್ಸಿಗೆ ಓನರ್ ಆದವನು ದುಡ್ಡನ್ನು ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಸ್ಟಾರ್ಟಿಂಗಲ್ಲಿ, ಅದಕ್ಕೆ ನಾವೇನು ಹೇಳ್ತೀವಿ? ಕ್ಯಾಪಿಟಲ್ ಅಂತ ಕರಿತೀವಿ. ನೆಕ್ಸ್ಟ್, ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಸಿಂಪಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಥವಾ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂತಲೂ ಹೇಳ್ಬೋದು. ಸೊ ಫಸ್ಟ್ ಆಫ್ ಆಲ್, ಇಟ್ ಈಸ್ ಇನ್ಕಂಪ್ಲೀಟ್. ಸೆಕೆಂಡ್ ಒನ್, ಅನ್ಸೈಂಟಿಫಿಕ್ ಮೆಥಡ್. ಇಲ್ಲಿ ಈ ಒಂದು ಮೆಥಡ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅನ್ನೋದೇನಿರುತ್ತೆ, ಇದು ಅನ್ಸೈಂಟಿಫಿಕ್ ಆಗಿರುತ್ತೆ ಮತ್ತು
ಇಲ್ಲಿ ಪ್ರಾಪರ್ ಆಗಿ ಅಂದರೆ ಟೂ ಆಸ್ಪೆಕ್ಟಿಗೆ ನಾವು ಇಂಪಾರ್ಟೆನ್ಸ್ ಕೊಡದೇ ಇರೋ ಕಾರಣ ಇದನ್ನ ಅನ್ಸೈಂಟಿಫಿಕ್ ಅಂತ ಹೇಳ್ತೀವಿ, ಇನ್ಕಂಪ್ಲೀಟ್ ಫಾರ್ಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ಸೋರ್ಸ್ ಡಾಕ್ಯುಮೆಂಟ್ ಆರ್ ಓಚರ್? ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ಯಾಕಂದರೆ ತುಂಬ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನಂತ ನೋಡ್ರಿ. ಸೋರ್ಸ್ ಡಾಕ್ಯುಮೆಂಟ್ ಆರ್ ಓಚರ್, ಇಟ್ ಈಸ್ ಎ ಡಾಕ್ಯುಮೆಂಟರಿ ಎವಿಡೆನ್ಸ್ ಇನ್ ಸಪೋರ್ಟ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಹಾಗಂತ ಅಂದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ನಡೆದಿದೆ ಅನ್ನೋದಕ್ಕೆ ಸಪೋರ್ಟ್ ಅಥವಾ ಒಂದು ಎವಿಡೆನ್ಸ್ ಏನಾಗಿರುತ್ತೆ ಅಂತ ಅಂದರೆ ಈ ಓಚರ್ ಆಗಿರುತ್ತೆ ಅಥವಾ ಡಾಕ್ಯುಮೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಕ್ರಿಯೇಟ್ ಆದಾಗ ಅಲ್ಲಿ ಓಚರ್ ಕೂಡ ಕ್ರಿಯೇಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾರಿಗಾದ್ರೂ ಅಮೌಂಟನ್ನು ಪೇ ಮಾಡಿದ್ದೀರಿ ಅಂತ ಅಂದರೆ ಒಂದು ಓಚರ್ನ ಕ್ರಿಯೇಟ್ ಮಾಡ್ತೀರಿ, ಯಾವುದೇ ಎಷ್ಟು ಅಮೌಂಟ್ ಪೇ ಮಾಡಿದ್ದೀರಿ ಅಂತ ಹೇಳಿ. ಸೊ ಅಂದರೆ ಆ ಟ್ರಾನ್ಸಾಕ್ಷನ್ ನಡೆದಿದೆ ಅನ್ನೋದಕ್ಕೆ ಒಂದು ಎವಿಡೆನ್ಸ್ ಥರ ಇದು ಟ್ರೀಟ್ ಆಗುವಂಥದ್ದು. ನೆಕ್ಸ್ಟ್ 14ನೇದು ನೋಡಿ, ಸ್ಟೇಟ್ ಎನಿ 2 ಕಾಸಸ್ ಆಫ್ ಡಿಫ್ರೆನ್ಸಸ್ ಬಿಟ್ವೀನ್ ಕ್ಯಾಶ್ ಬುಕ್ ಬ್ಯಾಲೆನ್ಸ್ ಆ್ಯಂಡ್ ಪಾಸ್ಬುಕ್ ಬ್ಯಾಲೆನ್ಸ್. ಸೊ ಇದು ಎಲ್ಲಿ ಬರುತ್ತೆ ನಿಮಗೆ? ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅನ್ನೋ ಚಾಪ್ಟರಿಂದ ಬಂದಿರುವಂಥ ಕ್ವಶನ್ ಇದು. ಸೊ ಇಲ್ಲಿ ಕೆಲವು ರೀಸನ್ಸ್ಗಳಿರುತ್ತೆ ಯಾಕೆ ಪಾಸ್ಬುಕ್ ಮತ್ತು ಕ್ಯಾಶ್ ಬುಕ್ನ ಬ್ಯಾಲೆನ್ಸ್ ಎರಡು ಡಿಫ್ರೆನ್ಷಿಯೇಟ್ ಆಗ್ತಾ ಇದೆ ಅಂತ ಹೇಳಿ ನೀವು ಆ ಟಾಪಿಕ್ ಮೇಲೆ ವರ್ಕ್ ಮಾಡ್ತೀರಿ. ಸೊ ಇಲ್ಲಿ 2 ರೀಸನ್ಸ್ಗಳನ್ನು ಕೇಳಿದ್ದಾರೆ. ಸೊ ಇಲ್ಲಿ ಯಾವ್ದು ಬೇಕಿದ್ರು ನೀವು ಕೊಡ್ಬೋದು. ಸೊ ಮೊದಲನೇದಾಗಿ ಚೆಕ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್. ಸೊ ಇದು ಕೂಡ ಡಿಫ್ರೆನ್ಸಸ್ನ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್, ಚೆಕ್ ಪೇಡ್ ಇನ್ ಟು ಬ್ಯಾಂಕ್ ಬಟ್ ನಾಟ್ ಎಟ್ ಕಲೆಕ್ಟೆಡ್. ಇದು ಬಿಟ್ಟು ಬೇರೆ ರೀಸನ್ಸ್ಗಳನ್ನು ಕೂಡ ನೀವು ಬರಿಬೋದು. ಸೊ 2 ಮಾರ್ಕ್ಸಿಗೆ ಕೇಳಿರೋದ್ರಿಂದ 2 ಪಾಯಿಂಟ್ನ ಕವರ್ ಮಾಡಿದ್ದೇನೆ. ನೆಕ್ಸ್ಟ್ ನೋಡಿ 15ನೇ ಕ್ವಶನ್, ನೇಮ್ ಎನಿ 2 ಮೆಥಡ್ಸ್ ಆಫ್ ಪ್ರಿಪೇರಿಂಗ್ ಟ್ರಯಲ್ ಬ್ಯಾಲೆನ್ಸ್. ಸೊ ಟ್ರಯಲ್ ಬ್ಯಾಲೆನ್ಸ್ನ ಪ್ರಿಪೇರ್ ಮಾಡಬೇಕಾದ್ರೆ ಮೇನಾಗಿ ಇಲ್ಲಿ 2 ಮೆಥಡ್ನ ಕೇಳಿದ್ದಾರೆ. ಒಂದೇದು ಯಾವುದು? ಟೋಟಲ್ ಮೆಥಡ್ ಅಂತ ಇರುತ್ತೆ, ಎರಡನೇದಾಗಿ ಬ್ಯಾಲೆನ್ಸ್ ಮೆಥಡ್ ಅಂತ ಬರುತ್ತೆ. ಸೊ ಇದು ಅಷ್ಟೇ ತುಂಬ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ 16ನೇದು, ವಾಟ್ ಈಸ್ ಡೆಪ್ರಿಸಿಯೇಷನ್? ಸೊ ಇದಕ್ಕೆ ಆನ್ಸರ್ ಆಗುತ್ತೆ, ಡೆಪ್ರಿಸಿಯೇಷನ್ ಈಸ್ ಎ ಗ್ರ್ಯಾಜುವಲ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ ಡ್ಯೂ ಟು ಯೂಸೇಜ್, ಪಾಸೇಜ್ ಆಫ್ ಟೈಮ್ ಆರ್ ಅಬ್ಸೊಲೆಸೆನ್ಸ್ ಎಕ್ಸೆಟ್ರಾ. ಹಾಗಂತ ಅಂದರೆ ಫಿಕ್ಸ್ಡ್ ಅಸೆಟ್ನ ವ್ಯಾಲ್ಯೂ ಕಂಟಿನ್ಯೂ ಆಗಿ ಏನಾಗೋದು? ಡಿಕ್ರೀಸ್ ಆಗುವಂಥದ್ದು. ಬೇರೆ ಬೇರೆ ರೀಸನ್ ಇರ್ಬೋದು, ನಾವು ಅದನ್ನ ಕಂಟಿನ್ಯೂ ಆಗಿ ಯೂಸ್ ಮಾಡ್ತೀವಿ ಅಂತ ಇರ್ಬೋದು, ಅಥವಾ ಟೈಮ್ ಪಾಸ್ ಆಗ್ತಾ ಹೋದಂಗೆ ಅದ್ರ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ ಬಿಕಾಸ್ ಅದು ಓಲ್ಡ್ ಆಗಬಹುದು. ಸೊ ಈ ಥರ ಬೇರೆ ಬೇರೆ ರೀಸನ್ಗಳಿಂದ ಫಿಕ್ಸ್ಡ್ ಅಸೆಟ್ನ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋದರೆ ಅದಕ್ಕೆ ನಾವೇನು ಹೇಳ್ತೀವಿ? ಡೆಪ್ರಿಸಿಯೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ನ ನೋಡಿ, ಗಿವ್ 2 ಎಕ್ಸಾಂಪಲ್ಸ್ ಫಾರ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಸೊ ಇಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತಲೂ ಕೇಳ್ಬೋದು, ನಿಮಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೂ ಕೂಡ ಕ್ವಶನ್ಸ್ಗಳನ್ನು ಕೇಳ್ಬೋದು. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತಂದರೆ ಒಂದನ್ನು ನೆನ್ಪಿಟ್ಕೊಳ್ಳಿ, ಎಕ್ಸ್ಪೆಂಡಿಚರ್ ಅಂತಂದರೆ ನೀವು ದುಡ್ಡನ್ನು ಸ್ಪೆಂಡ್ ಮಾಡ್ತಾ ಇದ್ದೀರಿ, ನೀವು ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀರಿ, ಆದರೆ ಅದರಿಂದ ಸಿಗುವಂತಹ ಬೆನಿಫಿಟ್ ಏನಿರುತ್ತೆ ಅಲ್ವಾ, ಅದು ವಿತಿನ್ 1 ಇಯರಿಗೆ ಮುಗಿದು ಹೋಗುವಂಥದ್ದಾಗಿರುತ್ತೆ. ಸೊ ಅದಕ್ಕೆ ನಾವೇನು ಹೇಳ್ತೀವಿ? ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಕರಿತೀವಿ. ಅದೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಉಲ್ಟಾ ಏನಾಗುತ್ತೆ ಅಂದರೆ ಇಲ್ಲಿ ನಾವು ದುಡ್ಡನ್ನು ಸ್ಪೆಂಡ್ ಮಾಡ್ತೀವಿ, ಖರ್ಚು ಮಾಡ್ತೀವಿ, ಆದರೆ ಅದರಿಂದ ನಾವು ಬೆನಿಫಿಟ್ನ ಏನು ರಿಸೀವ್ ಮಾಡ್ತೀವಿ ಅದು ಮೋರ್ ದೆನ್ 1 ಇಯರ್ ಇರುವಂಥದ್ದು. ಓಕೆನಾ? ಸೊ ಇಲ್ಲಿ ಕೇಳಿರೋದೇನು? ಎಕ್ಸಾಂಪಲ್ಸ್ ಯಾವುದಕ್ಕೆ ಕೇಳಿದ್ದಾರೆ? ರೆವೆನ್ಯೂ ಎಕ್ಸ್ಪೆಂಡಿಚರಿಗೆ ಕೇಳಿದ್ದಾರೆ. ಸೊ ಎಕ್ಸಾಂಪಲ್ಸ್ ಯಾವ್ಯಾವ್ದು ಕೊಡ್ಬೋದು ಅಂತ ಅಂದರೆ ಸ್ಯಾಲರಿ ಪೇಯ್ಡ್, ರೆಂಟ್ ಪೇಯ್ಡ್, ಇವೆಲ್ಲವೂ ಕೂಡ ರೆವೆನ್ಯೂ ಎಕ್ಸ್ಪೆಂಡಿಚರಿಗೆ ಎಕ್ಸಾಂಪಲ್ಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ರೈಟ್ ಎನಿ 2 ಲಿಮಿಟೇಷನ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಸೊ ಕಂಪ್ಯೂಟರ್ ಸಿಸ್ಟಮ್ನ ಲಿಮಿಟೇಷನ್ಸ್ ಅಂತ ಅಂದರೆ ಕೆಲವು ಲಿಮಿಟೇಷನ್ಸ್ನ ನೀವು ಇಲ್ಲಿ ತೊಗೊಳ್ಬೋದು, ಲೈಕ್ ಲ್ಯಾಕ್ ಆಫ್ ಕಾಮನ್ ಸೆನ್ಸ್, ನೆಕ್ಸ್ಟ್ ಲ್ಯಾಕ್ ಆಫ್ ಡಿಸಿಷನ್ ಮೇಕಿಂಗ್. ಸೊ ಇವಿಷ್ಟಾದವು. ನೆಕ್ಸ್ಟ್ ನಾವು ಸೆಕ್ಷನ್ ಸಿ ಅನ್ನು ನೋಡ್ತೀವಿ. ಸೆಕ್ಷನ್ ಸಿ ಅಂತ ಅಂದರೆ ಇಲ್ಲಿ ನಿಮಗೆ 6 ಮಾರ್ಕ್ಸಿಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. 6 ಮಾರ್ಕ್ಸಿಗೆ ಇಲ್ಲಿ ನೀವು 4 ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಬೇಕಾಗಿ ಬರುತ್ತೆ. ಇದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ.